ಹಾಯ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತು ನಾನು ಹೇರ್ ರೆಮಿಡಿಯಾಗಿ ಆಲೋವೆರಾ ಜೆಲ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಆಲೋವೆರಾ ಬಂದು ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ರೆಮಿಡಿ ಇದು. ಇದಕ್ಕೆ ಯಾವುದೇ ಥರ ಕೆಮಿಕಲ್ಸು ಏನೂ ಕೂಡ ಆ್ಯಡ್ ಮಾಡಲ್ಲ. ಜಸ್ಟ್ ಆಲೋವೆರಾ ಜೆಲ್ ಅಷ್ಟೇ ನಾನು ಮಾಡ್ತಾ ಇರೋದು. ಈ ವಿಡಿಯೋನ ಫುಲ್ ನೋಡಿದ್ರೆ ನಿಮಗೂ ಯಾವ ಥರ ಮಾಡೋದು ಮತ್ತು ಯಾವ ಥರ ಅಪ್ಲೈ ಮಾಡೋದು ಅಂತ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಒಂದು ಅರ್ಧ ಮೊಳದಷ್ಟು ಇರುವಂಥ ಆಲೋವೆರಾ ಎಲೆನ ತಗೊಂಡು ಇದನ್ನು ಕನ್ನಡದಲ್ಲಿ ನಮ್ಮ ಹಳ್ಳಿ ಸೈಡು ಲೋಳೆ ಸರ, ಲೋಕ್ ಸರ ಈ ಥರ ಎಲ್ಲ ಕರೀತಾರೆ. ಸೊ ಅದನ್ನು ನಾನು ತೆಗೊಂಡು ಚೆನ್ನಾಗಿ ತೊಳೆದಿದ್ದೀನಿ. ಅದಕ್ಕಿಂತ ಮುಂಚೆ ಅದನ್ನು ಗಿಡದಿಂದ ಕಟ್ ಮಾಡಾದ್ಮೇಲೆ ನಾವು ಒಂದು 1/2 ಅವರ್ ಅಥವಾ ಒಂದು ಮುಕ್ಕಾಲು ಗಂಟೆ ಅದನ್ನು ಹಾಗೆ ಇಡಬೇಕು. ಸಡನ್ನಾಗಿ ಯೂಸ್ ಮಾಡಬಾರ್ದು. ಯಾಕೆ ಅಂದರೆ ಅದರಿಂದ ಒಂದು ಯೆಲ್ಲೋ ಕಲರ್ ಲೋಳೆ ಥರ ಬರುತ್ತೆ, ಅದು ಹೋಗಬೇಕು. ಅದಕ್ಕೋಸ್ಕರ ಇಟ್ಟು ಅದೆಲ್ಲ ಹೋದ್ಮೇಲೆ ಅದನ್ನು ತೊಗೊಂಡು ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ನೀವು ಅದನ್ನು ಕಟ್ ಮಾಡೋಕ್ಕೆ ಹರಸಾಹಸನೆ ಪಟ್ಬಿಟ್ಟಿದ್ದೀನಿ. ತುಂಬ ಕೈಯಿಂದ ಅದು ಜಾರಿ ಬಿದ್ದೋಗ್ತಿತ್ತು. ಅದನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಎಲ್ಲ ಮಾಡಿದ್ರು ಕೂಡ ಕೈಗೆ ಅಂಟೋದ್ರಿಂದ ಅದು ಒಂಥರ ಸಿಕ್ಕಾಪಟ್ಟೆ ಇರಿಟೇಟ್ ಅನ್ನಿಸ್ತಿತ್ತು. ನನಗೆ ಲೈಟಾಗಿ ಕೈ ಕೂಡ ಇಚ್ಚಿಂಗ್ ಬಂದಿತ್ತು. ಅಂತೂ ಹೇಗೋ ಮಾಡಿ ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಒಂದು ಚೂರು ನಾನು ಬಿಡೋಕ್ಕೆ ಇಷ್ಟಪಡಲಿಲ್ಲ. ಆಲೋವೆರಾನ ಒಂದು ಸ್ವಲ್ಪನೂ ಬಿಡಲಿಲ್ಲ. ಅದನ್ನೆಲ್ಲ ನೀಟಾಗಿ ತೆಕ್ಕೊಂಡು ಅದನ್ನೇಕೆಂದರೆ ಇದು ಅಷ್ಟು ಹೆಲ್ತ್ಗೆ ಒಳ್ಳೆಯದು, ಯೂಸ್ಫುಲ್ ಅಂತ ಅಂದಾಗ ಯಾವುದನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಇದರಲ್ಲಿ ಅದನ್ನು ರೆಡಿ ಮಾಡ್ತಾಯಿದ್ದೆ. ಅದರೊಳಗಡೆ ನನ್ನ ಮಗಳು ಅವಾಗ ಕೈ ಹಾಕ್ತಾನೆ ಇದ್ಲು. ಸಿಕ್ಕಾಬಟ್ಟೆ ಇರಿಟೇಟ್ ಮಾಡೋದು ನನಗಂತೂ. ನೋಡ್ತಿದ್ದೀರಲ್ಲ ನೀವು, ಆಲ್ರೆಡಿ 4 ಸರಿ ಕೈ ಬಂತು. ಅದು ಸಣ್ಣ ಕೈ. ಈ ಥರ ಇಷ್ಟೊಪ್ಪ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಬೇಕಿತ್ತು, ಬಟ್ ಅದು ಕೈ ಸಿಗದಿರೋದ್ರಿಂದ ಕ್ಯೂಚೋಣ ಅಂತ ಟ್ರೈ ಮಾಡ್ತಿದ್ದೆ. ಅದು ಕೂಡ ಆಗ್ತಿರಲಿಲ್ಲ. ನಿಮಗೆ ಹಾಗೆ ತೋರಿಸೋಣ ಇದು ಎಷ್ಟು ತಿಕ್ಕಿದೆ ಅಂಥೇಳಿ ಅದನ್ನು ತೆಗೆದು ತೋರಿಸ್ತಿದ್ದೆ. ಅದರೊಳಗಡೆ ಅವಳು ಕೂಡ ಕೈ ಹಾಕ್ತಿದ್ಲು. ನೋಡಿ ಅದು ಎಷ್ಟಿನಂದ್ರೂ ಒಂದು ಅರ್ಧ ಇಂಚಷ್ಟು ಮಂದ ಇತ್ತು. ತುಂಬಾ ಚೆನ್ನಾಗಿತ್ತು. ಎಲೆ ತುಂಬ ಚೆನ್ನಾಗಿ ಗ್ರೋತ್ ಆಗಿತ್ತು. ನನ್ನ ಕೈಲಿ ಅರ್ಧ ಮೊಳ ಇತ್ತು. ದೆನ್ ತಿಕ್ನೆಸ್ ಬಂದು ಒಂದು ಅರ್ಧ ಇಂಚಷ್ಟಿತ್ತು. ತುಂಬ ಚೆನ್ನಾಗಿತ್ತು. ನಮಗೆ ಸಿಕ್ಕೋ ಪ್ರತಿ ಎಲೆನೂ ಇದೇ ಥರ ಇದ್ದರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಲೋಳೆನೂ ಕೂಡ ಚೆನ್ನಾಗಿ ಬಿಟ್ಕೊಂಡಿತ್ತು. ಅಷ್ಟೇನು ಬ್ಯಾಡ್ ಸ್ಮೆಲ್ ಏನಿರಲ್ಲ. ಕೆಲವೊಂದೊಂದು ಸತಿ ನನಗೆ ಫಸ್ಟ್ ಯೂಸ್ ಮಾಡುವಾಗ ಸಿಕ್ಕಾಪಟ್ಟೆ ಸ್ಮೆಲ್ ಅನ್ನಿಸ್ತಿತ್ತು. ಯೂಸ್ ಮಾಡಿ ಅಭ್ಯಾಸ ಆಗಿದ್ದು ಏನೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಮೆಲ್ ಅಂತ ಅನ್ನಿಸ್ನಿಲ್ಲ. ಅದನ್ನು ಈ ಥರ ಪೇಸ್ಟಾಗಿ ರುಬ್ಕೋಬೇಕು. ಅದು ಸ್ವಲ್ಪ ತೆಳುವಾಗುತ್ತೆ. ಅದಕ್ಕೆ ನೀರೇನು ಆ್ಯಡ್ ಮಾಡೋ ಹಾಗಿಲ್ಲ. ದೆನ್ ಅದನ್ನು ಒಂದು ಪಾತ್ರೆಗೆ ಈ ಥರ ಹಾಕ್ಕೊಂಡು ಅದನ್ನು ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಪಾತ್ರೆಗೆ ಹಾಕೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ನೊರೆ ಎಲ್ಲ ಅದು ಆರೋಗುತ್ತೆ. ಪಾತ್ರೆಗೆ ಹಾಕಿದಾಗ ನಾರ್ಮಲ್ ಜೆಲ್ ಥರ ಆಗುತ್ತೆ. ಅದನ್ನು ಹೈ ಫ್ಲೇಮಲ್ಲೇ ಕೂಡ ಬೇಯಿಸ್ಕೊಂಡ್ರೆ ಈ ಥರ ಮೇಲ್ಗಡೆ ನೊರೆ ಬರ್ತಾನೆ ಇರುತ್ತೆ. ಸುಮಾರು ಏನಿಲ್ಲ ಅಂದರೂ 1.5 2 ನಿಮಿಷ ಈ ಥರ ಬೇಯಿಸಲೇಬೇಕು ಹೈ ಫ್ಲೇಮಲ್ಲಿ. ಅದು ಕಂಪ್ಲೀಟ್ ಆ ಥರ ನೊರೆ ಎಲ್ಲ ಹೋಗಬೇಕು. ಯೂಶ್ವಲಿ ನಾವು ಈ ಥರ ಏನಾದರೂ ಬೇರೆ ಡೀಪ್ ಫ್ರೈ ಮಾಡೋವಂಥ ಎಣ್ಣೆಲಿ ತಿಂಡಿಗಳು ಮಾಡ್ತೀವಲ್ಲ ನೋಡಿ, ಆವಾಗ ಅದು ಬೇಯೋ ತನಕ ಯಾವ ಥರ ನೊರೆ ಬರ್ತಿರುತ್ತೆ, ಸೇಮ್ ಆ್ಯಸ್ ಇಟ್ ಇಸ್ ಇದು ಹಾಗೇ ನೊರೆ ಬರ್ತಾನೆ ಇರುತ್ತೆ. ಅದನ್ನು ನಾವು ಸೌಟಲ್ಲಿ ಅಥವಾ ಏನಾದರೂ ಒಂದು ಇದರಲ್ಲಿ ತಿರುಗಿಸ್ತಾನೇ ಇರಬೇಕು. ಇಲ್ಲಾಂತಂದ್ರೆ ಅದು ತಳ ಹತ್ತಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಅದ್ರದ್ದು ಕೈ ಆಡಿಸ್ತಾನೆ ಇದ್ದೆ. ನೀವು ನೋಡಿ ಯಾವ ಥರ ಎಷ್ಟೊತ್ತು ನಾವು ಇದು ಮಾಡ್ತಿರ್ತೀವೋ ಅಷ್ಟು ಅದು ಇದು ಚೆನ್ನಾಗಿ ಬರ್ತಿರುತ್ತೆ. ನಾನು ಇದನ್ನೆಲ್ಲ ಕಂಪ್ಲೀಟ್ ತೋರಿಸ್ಲಿಲ್ಲ ಅಂತಂದರೆ ಎಷ್ಟು ನಿಮಿಷ ಬೇಯಿಸ್ಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ಲ. ನಾನು ಇದನ್ನು ಡ್ರ್ಯಾಗ್ ಮಾಡ್ತಾ ಹೋದರೆ ಇಲ್ಲಿ ಗ್ಯಾಪಲ್ಲಿ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ಯಾಕಂದರೆ 2 ನಿಮಿಷ ಮಾತಾಡೋದು ಅಂತಂದರೆ ಸುಮ್ಮನೆ ಎಲ್ಲ ಬೇಯಿಸಿ ಅಂತಲೇ ಹೇಳ್ಕೊತ ಹೋದರೆ ಅದಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಒಟ್ಟಲ್ಲಿ ವೀಡಿಯೋ ಕಂಪ್ಲೀಟ್ ಮಾಡಿದ್ದೀನಿ. 2 ನಿಮಿಷನೇ ಬೇಯಿಸ್ಬೇಕಾಗುತ್ತೆ. ಅದೆಲ್ಲ ಆದಮೇಲೆ ಅದು ಈ ಹದಕ್ಕೆ ಬಂದಾದಮೇಲೆ ನಾವು ಫ್ಲೇಮನ್ನು ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಾದ್ಮೇಲೆ ಕೂಡ ಒಂದು 20 ಸೆಕೆಂಡ್ ಬೇಯಿಸಿದ್ರೆ ಸಾಕು. ಅದು ಗೊತ್ತಾಗುತ್ತೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದು ಚೆನ್ನಾಗಿ ಬೆಂದಾಗಿದ್ಮೇಲೆ ಒಂದು 10 ನಿಮಿಷ ಇಳಿಕೆ ಇಟ್ಬಿಡಬೇಕು ಚೆನ್ನಾಗಿ ಆರೋದಕ್ಕೆ. ಅದು ಆರಿದ್ಮೇಲೆ ನೀವು ಕೈಯಲ್ಲೇ ಅಪ್ಲೈ ಮಾಡ್ಕೋತೀನಿ ಅಂದರೆ ಕೈಯಲ್ಲೇ ಬೌಲ್ಗೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಹೇರ್ ಸ್ಪ್ರೇ ಯೂಸ್ ಮಾಡ್ತೀನಿ ಅಂತಂದರೆ ಹೇರ್ ಸ್ಪ್ರೇಗೆ ಯೂಸ್ ಮಾಡಿಕೊಂಡು ಆ ಬಾಟಲ್ಗೆ ಫಿಲ್ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಇದು ಫಸ್ಟು ಎಷ್ಟು ಕೈಗೆ ಲೋಳೆ ಎಲ್ಲ ಅಂಟ್ಕೊತಿತ್ತು ನೋಡಿ. ನಾವು ಅದನ್ನು ಬಾಯ್ಲ್ ಮಾಡಿದ್ಮೇಲೆ ಬೇಯಿಸಿದ್ಮೇಲೆ ಒಂದು ಸ್ವಲ್ಪನೂ ಕೂಡ ಅಂಟ್ತಿರ್ಲಿಲ್ಲ. ಅದು ಆಲೋವೆರಾ ಅಂತಲೇ ಅನ್ನಿಸ್ತಿರ್ಲಿಲ್ಲ ನನಗೆ. ಸ್ಮೆಲ್ಲು ಕೂಡ ಕಂಪ್ಲೀಟಾಗಿ ಹೊರಟೋಗಿತ್ತು. ಅಯ್ಯೋ ದೇವ್ರೆ, ನಮ್ಮಮ್ಮ ನಾನೇ ಅಮ್ಮ, ನಾನೇನು ಗೊಮ್ಮ, ಅಡುಗೆ ಮನೆ ಗೊಮ್ಮ, ಅಡುಗೆ ಮನೆ ದೆವ್ವ. ನಾನು ಮುಂದಕ್ಕೆ ಹಾಕತ್ತೀನಿ ಎಲ್ಲ ಕಡೆ.
ಮತ್ತು ನಾನು ಅದನ್ನು ಹೇರ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಬ್ಯಾಕಪ್ ವಿಡಿಯೋದಲ್ಲಿ ನನ್ನ ಮಗಳು ನನಗೆ ಅಪ್ಲೈ ಮಾಡ್ತಿದ್ದದನ್ನು ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.